ಪತ್ನಿಯ ಮೇಲೆ ಪಿಎಸ್ಐ ಭೈರಪ್ಪ ದರ್ಪ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಪತ್ನಿ ಹಾಗೂ ಮಾವನ ಮೇಲೆ ಮಚ್ಚು ಬೀಸಿದಂತಹ ಪೊಲೀಸಪ್ಪ. ಪತ್ನಿ ಮೇಲೆ ಪಿಎಸ್ಐ ಭೈರಪ್ಪ ದರ್ಪ ನೋಡಿದ್ರೆ ಶಾಕ್. ಪತ್ನಿ ಹಾಗೂ ಮಾವನ ಮೇಲೆ ಮಚ್ಚು ಬೀಸಿದ ಪೊಲೀಸಪ್ಪ. ಪೊಲೀಸ್ ಕಮಿಷನರ್ ಕಚೇರಿ ಪಿಎಸ್ಐ ಭೈರಪ್ಪ ವಿರುದ್ಧ ಆರೋಪ. 50 ಲಕ್ಷ ರೂಪಾಯಿ ವರದಕ್ಷಿಣೆ ತಂದು ಕೊಡುವಂತೆ ಕಿರುಕುಳ ಆರೋಪ. ಪ್ರಶ್ನೆ ಮಾಡಿದ್ರೆ ಮಗು ಪತ್ನಿಯನ್ನ ಬಿಟ್ಟು ಹೋಗ್ತಾನಂತೆ. ಈ ರೀತಿಯಾಗಿ ಬೆದರಿಕೆ ಆಗ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಪತ್ನಿ ಹಾಗೂ ಮಾವನಿಗೆ ಮಚ್ಚು ತೋರಿಸಿ ದರ್ಪ ತೋರಿರುವಂತಹ ಪೊಲೀಸಪ್ಪ ಮನೆಗೆ ಬೇರೆ ಹುಡುಗಿಯನ್ನ ಕರ್ಕೊಂಡು ಬರ್ತಾನೆ ಅಂತ ಹೇಳಿ ಪತ್ನಿ ಹೇಳ್ತಾ ಇದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಭೈರಪ್ಪ ವಿರುದ್ಧ ಆರೋಪಗಳ ಸುರಿಮಳೆ. ಪೊಲೀಸರು ಅಂದ್ರೆ ಯಾರು? ನಾವು ಪೊಲೀಸರ ನೋಡಿದ್ರೆ ಸ್ವಲ್ಪ ಭಯ ಬೀಳುತ್ತೇವೆ, ಅಥವಾ ಪೊಲೀಸನ್ನ ಅವ್ರು ಎಷ್ಟೇ ನಾವು ಫ್ರೆಂಡ್ಲಿ ಆಗಿದ್ದೇವೆ ಅಂದ್ರೂ ಕೂಡ ನಮಗೊಂದು ಭಯ ಇರುತ್ತೆ. ಕಾನೂನನ್ನ ಕಾಪಾಡೋರು ಅವರು. ಇಲ್ಲಿ ಪಿಎಸ್ಐ ಭೈರಪ್ಪನನ್ನ ನೋಡಿದ್ರೆ ಹೆಂಡತಿ ಮತ್ತು ಮಾವನಿಗೆ ಮಚ್ಚು ತೋರಿಸ್ತಾ ಕುತ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲೇ ಈ ರೀತಿಯಾಗಿ ನೀವು ವರ್ತನೆ ಮಾಡಿದ್ರೆ ಇನ್ನು ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತೀರಾ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೀ, ನಿಮಗೆ ಅಧಿಕಾರ ಇದೆ ಅಂತಂದ್ರೆ 2 ಕೊಂಬಿದ್ಯಾ? ಎರಡು ಕೊಂಬಿದ್ಯಾ ನಿಮ್ಗೆ? ಅಧಿಕಾರ ಇದೆ, ಮತ್ತೊಂದಿದೆ ಅಂದ್ರೆ 2 ಕೊಂಬಿಟ್ಕೊಂಡಿರ್ತೀರಾ. ವಿಜುವಲ್ಸ್ ಪ್ಲೇ ಮಾಡ್ತಿದೀವಿ ನೋಡಿ. ದೊಡ್ಡ ವಿಲನ್ ಅನ್ಕೊಂಡ್ಬಿಟ್ಟಿದ್ದೀರಾ ನಿಮಗ್ ನೀವೇ. ಸಬ್ ಇನ್ಸ್ಪೆಕ್ಟರ್ ಭೈರಪ್ಪ ದರ್ಪ ತೋಡ್ತಾ ಇರುವಂತಹ ಪರಿ ಇದು. ಯಾವ್ದೋ ಹುಡುಗಿನ ಕರ್ಕೊಂಡು ಬರ್ತಾನಂತೆ ಮನೆಗೆ, ಯಾರು ಕೇಳಬಾರ್ದಂತೆ. ಮತ್ತೆ ಆ ಚಂದಕ್ ಮದುವೆ ಯಾಕೆ ಮಾಡ್ಕೊಂತೀರಾ ನೀವೆಲ್ಲ? ಯಾಕ್ರಿ ಮಾಡ್ಕೊಳ್ತೀರಾ ಮದುವೆಗಳನ್ನ? ಇದೇನಾ ನೀವು ಕಾನೂನು ರಕ್ಷಣೆ ಮಾಡೋ ರೀತಿ? ಇದೇನಾ ನಿಮಗೆ ಕಾನೂನು ಹೇಳ್ಕೊಟ್ಟಿರೋದು? ಮತ್ತ್ಯಾಕೆ ಪೊಲೀಸ್ ಜಾಬ್ ಅಲ್ಲಿ ಇದ್ದೀರಾ? ಸಾರ್ವಜನಿಕರ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಪೊಲೀಸ್ ಜಾಬಿಗೆ ಯಾಕೆ ಬಂದ್ರಿ? ಗೌರ್ಮೆಂಟ್ ಜಾಬ್ ಆರಾಮಾಗಿರ್ಬೋದು ಅಂತನಾ? ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ದುಡ್ಡೆಲ್ಲ ಆರಾಮಾಗಿರ್ಬೋದು ಅಂತನಾ ಬಂದಿದ್ದು? ಒಂದು ಫ್ಯಾಷನ್ ಇಟ್ಕೊಂಡು ಬನ್ನಿ, ಒಂದು ಮೋಟಿವೇಶನ್ ಕೊಡೋಣ ಅಂತ ಹೇಳಿ ಬನ್ನಿ. ಅರ್ಧ ಬಿಟ್ಟ ಬಟ್ಟು ಸ್ಯಾಲ್ರಿ ಕೊಡ್ತಾರೆ, ಅಲ್ಲಿ ದುಡ್ಡು ಹೊಡಿಬೋದು, ಇಲ್ಲಿ ದುಡ್ಡು ಹೊಡಿಬೋದು ಅಂತೇಳಿ ಜಾಬಿಗೆ ಬಂದು ಸೇರ್ಕೊಂತೀರಾ? ಹೆಂಡತಿ ಮೇಲೆ ಕೈ ಎತ್ತವನು ಅವನು ಯಾರು ಗಂಡು? ನೋಡಿ ದರ್ಪಗಳ ಯಾವ ರೀತಿ ಆಗಿದೆ ಅಂತ ಹೇಳಿ. ಕಾನೂನಿದೆ ಸರ್, ನಿಮಗೆ ಕಾನೂನು ಗೊತ್ತಿದೆ ಅಲ್ವಾ? ನಿಮಗೆ ಹೆಂಡತಿ ಇಷ್ಟ ಆಗಿಲ್ಲ, ಹೆಂಡತಿ ಮನೆಯವ್ರು ಇಷ್ಟ ಆಗಿಲ್ಲ, ಗೊತ್ತಿದೆ ಅಲ್ವಾ ನಿಮಗೆ ಕಾನೂನು ಹೇಗಿರುತ್ತೆ ಅಂತ ಹೇಳಿ? ಪೊಲೀಸೇ ತಾನೇ ನೀವು ಕೂಡ. ಹೆಂಡತಿ ಇಷ್ಟ ಆಗಿಲ್ಲ ಅಂತಂದ್ರೆ ಡಿವೋರ್ಸ್ ಕೊಟ್ಕೊಳ್ಳಿ. ಯಾಕೆ ಹಿಂಸೆ ಕೊಡ್ತೀರಾ ಹೆಣ್ಮಕ್ಳಿಗೆ? ಮತ್ತ್ಯಾಕೆ ಹೇಳ್ತೀರಾ ಹೆಣ್ಮಕ್ಳು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ? ಹೇಳೋರು ಯಾರಿಲ್ಲ ನಿಮ್ಗೆ ಅಂತನಾ? ಪಿಎಸ್ಐ ಭೈರಪ್ಪ ಮಾಡ್ತಾ ಇರುವಂತಹ ಕೆಲಸವನ್ನ ನೋಡ್ತಾ ಇದ್ದೀನಿ ಈಗ ನಾನು ಕುತ್ಕೊಂಡು. ಹೇಳೋರು ಯಾರಿಲ್ಲ ಅಂತನಾ? ಪ್ರಶ್ನೆ ಮಾಡೋರು ಯಾರಿಲ್ಲ ಅಂತನಾ? ನಮ್ಗೆ ಯಾರು ಪ್ರಶ್ನೆ ಮಾಡ್ತಾರೆ ಅನ್ನುವಂಥ ದಿಮಾಕ. ಮಚ್ಚು ತೋರಿಸ್ತೀರೇನ್ರಿ? ಮಚ್ಚು ನಿಮಗೆ ಹೇಳ್ಕೊಡ್ಬೇಕಾ? ನಾನು IPC ಸೆಕ್ಷನ್ ಯಾವ್ದ್ರಲ್ಲಿ ಹೋಗ್ತೀರಾ ಒಳಗೆ ನೀವು ಅಂತ ಹೇಳ್ಕೊಡ್ಬೇಕಾ? 50 ಲಕ್ಷ ರೂಪಾಯಿ ವರದಕ್ಷಿಣೆ ತಂದು ಕೊಡು ಅಂತ ಹೇಳಿ ಕಿರುಕುಳ ಬೇರೆ. ಎಷ್ಟೇ ಶತಮಾನದಲ್ಲಿ ಇದ್ದೀರಾ ನೀವುಗಳೆಲ್ಲ? ಎಷ್ಟೇ ಶತಮಾನದಲ್ಲಿ ಇದ್ದೀರಾ ನೀವು? ದುಡ್ಡು ನೀವು ತಿನ್ನಕ್ಕಾಗಲ್ಲ. ಹೆಣ್ಮಕ್ಳು ತವ್ರ ಮನೆಯಿಂದ ತಂದ್ಕೊಡ್ಬೇಕು ನಿಮಗೆ ವರದಕ್ಷಿಣೆ ಅಂತ ಹೇಳಿ. ಯಾವ ಗಂಡಸು ಸಂಸಾರ ಮಾಡಕ್ಕೆ ಸುಖವಾಗಿರಕ್ಕೆ ಮದುವೆ ಆಗ್ತಾನೋ 1 ರೂಪಾಯಿ ವರದಕ್ಷಿಣೆ ತೆಗೆದುಕೊಳ್ಳಲ್ಲ ಅವನು. ಆ ಥರದವ್ರು ಯಾರು ಇದ್ರೆ ಕಾಲ್ ಮಾಡಿ, ನಾನಿಲ್ಲ ಮೇಡಮ್ 1 ರೂಪಾಯಿ ವರದಕ್ಷಿಣೆ ತಗೊಂಡಿಲ್ಲ, ಗ್ರೇಟ್ಫುಲ್ ಆಗಿದ್ದೀನಿ ನಾನು ಅಂತ ವರದಕ್ಷಿಣೆ ಕೇಳ್ತಿದ್ದಾನಂತ ಇವನು. ವರದಕ್ಷಿಣೆ ಫೋನ್ ಮಾಡಿ ಮಾತಾಡೋಣ. ನಿಮ್ಮಂಥವ್ರು ಮಾದರಿ ಆಗ್ತಾರೆ ಅವಾಗ. ಪೊಲೀಸ್ ಅನ್ಕೊಂಡಿದ್ದೀರಾ? ನಿಮ್ ಗೂಂಡ ಅನ್ಕೊಂಡಿದ್ದೀರಾ ನೀವು? ನಿಮಗೆ ಭೈರಪ್ಪ ಮಾತಾಡಿ. ಯಾಕಾಗಿ ಈ ರೀತಿ ದರ್ಪ ತಿರುಗಿಸಿ ಏನೋ ಹೇಳಲ್ಲ ಹೆಣ್ಮಕ್ಳು ಅಂತನಾ? ಅಥವಾ ನಾನು ಪೊಲೀಸ್ ಅನ್ನುವಂಥ ದರ್ಪದಲ್ಲಿದ್ದೀರಾ? ಗೂಂಡ ತರ ವರ್ತನೆ ಮಾಡ್ತಾ ಇದ್ದೀರಾ ನೀವು. ಗೂಂಡಾ ತರ ವರ್ತನೆ ಮಾಡ್ತಾ ಇದ್ದೀರಾ. ಗೂಂಡಾಗಿರಿ ಕಾಣಿಸ್ತಾ ಇದೆ ಇಲ್ಲಿ.
ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಹೇಗ್ ಮುಖ ಎತ್ಕೊಂಡು ನಾಳೆ ಸ್ಟೇಷನ್ಗೆ ಹೋಗ್ತೀರಾ? ನಿಮ್ಮನ್ನ ಯಾಕೆ ಸುಮ್ಮನೆ ಕೆಲಸದಲ್ಲಿ ಇಟ್ಕೊಳ್ತಾರ ಅವರು? ಪೊಲೀಸ್ ಆದವನಿಗೆ ತಮ್ಮ ಸಾಂಸಾರಿಕ ಜೀವನವನ್ನ ನಡೆಸುವಂತಹ ಶಕ್ತಿ ಇರಬೇಕು. ಅವರು ಹೇಳುವಂತಹ ವಿಚಾರಗಳನ್ನ ಕೇಳುವಷ್ಟು ತಾಳ್ಮೆ ಇರಬೇಕು. ನಿಮ್ಮ ಮನೆಯನ್ನೇ ನೀವು ರಕ್ಷಣೆ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಹೆಂಡತಿಗೆ ನೀವು ಹೊಡಿತಿದ್ದೀರಾ ಅಂತಂದ್ರೆ, ಯಾವುದೋ ಒಂದು ಹೆಣ್ಣು ಮಗು ಅಲ್ಲಿ ಮುಡ್ದ ಇಲ್ಲಿ ಮುಡ್ದ, ನನಗೇನೋ ಒಂದು ಹರಾಸ್ಮೆಂಟ್ ಆಯ್ತು ಅಂತ ನಿಮ್ಮ ಸ್ಟೇಷನಿಗೆ ಬಂದ್ರೆ ನೀವು ಇನ್ನೇನ್ ಮಾಡ್ತೀರಾ? ತಾಳ್ಮೆ, ಸಹನೆ, ಧೈರ್ಯ, ಈ ಮೂರಿದೆಯಲ್ಲ, ಇದು ಪೊಲೀಸರಿಗೆ ಬೇಕಾಗಿರೋದು. ಇದ್ರ ಜೊತೆಗೆ ಸಾಕಷ್ಟು ಬೇಕು, ಅದು ಹೇಳ್ತಾ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಇವ್ರು ಮೂರು ನಿಮಗೆ ಬೇಕಾಗಿರೋದು. ನೀವು ನೋಡಿದ್ರೆ ಮಾವಂಗ್ ಹೊಡ್ಕೊಂಡು, ಮಚ್ಚು ತೋರಿಸ್ಕೊಂಡು, ಮಚ್ಚು ಬೀಸ್ಕೊಂಡು, ಹೆಂಡತಿಗೆ ಹೊಡೆದು ಏನ್ ತಿಕ್ಕಿದೆಲ್ಲ? ಹಿಂಗೇನಾ ಎಲ್ಲ ಪೊಲೀಸರು ಅನ್ನುವಂಥ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಜನಸಾಮಾನ್ಯರಿಗೆ. ನೀವೇ ಹೇಳ್ತಾನೆ ಫ್ರೆಂಡ್ಲಿ ಪೊಲೀಸ್ ನಾವು ಅಂತ. ಟ್ಯಾಗ್ಲೈನ್ ಇದೆ ತಾನೆ ನಮ್ಮ ಕರ್ನಾಟಕ ಪೊಲೀಸ್ಗೆ, ಫ್ರೆಂಡ್ಲಿ ಪೊಲೀಸ್ ಅಂತ ಹೇಳಿ. ಎಲ್ಲಿ ಫ್ರೆಂಡ್ಲಿ ಪೊಲೀಸು? ಇದೆಲ್ಲ ನೋಡಿದ್ರೆ ಜೀವ ಬಾಯಿ ಬರುತ್ತ್ರಿ ನೀವೇ ಈ ರೀತಿ ಮಾಡ್ಕೊಂಡು ಕುತ್ಕೊಂಡ್ರೆ. ಈಗ ತಾನೇ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೆಂಗೇರಿ ಠಾಣೆಗೆ ದೂರು ದಾಖಲಿಸಲಿಕ್ಕೆ ಬಂದಿರುವಂತಹ ಪತ್ನಿ ದೂರು ನೀಡಿದ್ರೂ ಕೂಡ ಕೆಂಗೇರಿ ಪೊಲೀಸರು ಸ್ವೀಕರಿಸಿದ ಆರೋಪ. ವಿರುದ್ಧವಾಗಿ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಪತ್ನಿ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಿಕ್ಕೆ ಬಂದಿರುವಂತಹ ಭೈರಪ್ಪ ಪತ್ನಿ ದೂರು ನೀಡಿದ್ರೂ ಕೂಡ ಕೆಂಗೇರಿ ಪೊಲೀಸರು ಸ್ವೀಕರಿಸಿದ ಆರೋಪ. ಕೊನೆಗೆ NCR ಮಾಡಿ ಕಳಿಸಿದ್ದಾರೆ ಅಂತ ಹೇಳಿ ಭೈರಪ್ಪ ಪತ್ನಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಪೊಲೀಸ್ ಕಮಿಷನರ್ DGಗೆ ದೂರು ನೀಡಲಿಕ್ಕೆ ಪತ್ನಿ ನಿರ್ಧಾರ. PSI ಭೈರಪ್ಪ ಕಿರುಕುಳದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪತ್ನಿ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಪ್ರತಿನಿಧಿ ನಿಸರ್ಗ ಅವ್ರ ಹತ್ರ ಈಗ ಮಾತನಾಡ್ತಾ ಇರುವಂತದ್ದು. ನಿಸರ್ಗ, ಏನಾಯ್ತು? ಎಲ್ಲಿಂದ ಗಲಾಟೆ ಶುರುವಾಯ್ತು? ಭೈರಪ್ಪ ಈ ರೀತಿಯಾಗಿ ಕಿರುಕುಳ ಕೊಡ್ಲಿಕ್ಕೆ ಕಾರಣ ಏನು? ಆತನ ಮೇಲೆ ಏನಾದ್ರೂ, ಆತನ ವಿರುದ್ಧವಾಗಿ ಏನಾದ್ರೂ ನಡೀತಾ ಇದೆಯಾ? ಅಥವಾ ಇಲಾಖೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ? ಒಂದು ಹೆಣ್ಣು ಮಕ್ಕಳ ಅಳುವನ್ನ ಯಾರು ಕೇಳ್ತಾ ಇಲ್ವಾ ಪೊಲೀಸ್ ಸ್ಟೇಷನ್ ನಲ್ಲಿ? ಏನ್ ನಡೀತಿದೆ? ಕವ್ಯ, ಬೆಂಗಳೂರಿನಲ್ಲಿ ಒಬ್ಬ ರೌಡಿ PSI ಏನು ಹುಟ್ಟು ಹಾಕೊಂಡಿರುವಂತದ್ದು, ಪತಿ ಮತ್ತು ಮಾವನ ಮೇಲೆ ಮಚ್ಚು ಹಿಡಿದು ಹಲ್ಲೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತಹ ಏನು PSI ಆದಂತಹ ಭೈರಪ್ಪ ಇದ್ದಾರೆ. ಇವಾಗ ಸದ್ಯ ಈತನ ಮೇಲೆ ಪತ್ನಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿರುವಂತದ್ದು. ಕಳೆದ 3-4 ದಿನಗಳ ಹಿಂದೆಯೂ ಕೂಡ ಆಕೆ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಇವರ ವೈವಾಹಿಕ ಜೀವನದಲ್ಲಿ ಒಂದು ಕಲಹ ಉಂಟಾಗಿ ಆಕೆ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಏನು ಈ ಭೈರಪ್ಪ ಅನ್ನುವಂಥವರ ಬ್ಯಾಚ್ ಮೇಟ್ಸ್ ಇದ್ದಾರೆ, ಅವರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈಕೆಯ ದೂರನ್ನ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಕೆ ಏನು ಒಂದು ಹೆಜ್ಜೆ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿ ಮನೆಯೂ ಕೂಡ, ಅಂದ್ರೆ ಏನು ಭೈರಪ್ಪ ಅನ್ನುವಂತಹ PSIಗೆ ಸಾಕಷ್ಟು ಹೆಣ್ಣು ಮಕ್ಕಳ ಸಹವಾಸ ಇತ್ತು. ಆತ ಮನೆಯಲ್ಲಿ ಹೆಂಡತಿಯ ಜೊತೆ ವೈವಾಹಿಕವಾದ ಜೀವನವನ್ನ ನೀಟಾಗಿ ನಡೆಸ್ತಾ ಇರಲಿಲ್ಲ. ಏನು ಕಳೆದ 5 ವರ್ಷಗಳಿಂದ ಆಕೆಯ ಜೀವನದಲ್ಲಿ ಚಿತ್ರಹಿಂಸೆ ಕೊಡುವಂತಹ ಏನು ಕೆಲಸವನ್ನ ಮಾಡ್ತಾ ಇದ್ದ. ಆ ಒಂದು ಹಿನ್ನೆಲೆಯಲ್ಲಿ ಆಕೆ ಒಂದು ಮನನೊಂದು ಆಕೆ ದೂರನ್ನ ಸಲ್ಲಿಸೋದಕ್ಕೆ ಅಂತ ಹೋಗ್ತಾರೆ. ಆಗ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅವರು ಕೂಡ ಇದನ್ನ ನಿರಾಕರಿಸುವ ರೀತಿಯಲ್ಲಿ ಅವರು ಏನೋ ಒಂಥರ ದೂರನ್ನ ತೆಗೆದುಕೊಳ್ಳಲು ಮುಂದಾಗೋದಿಲ್ಲ. ಏನು FIR ಫೈಲ್ ಮಾಡಿ, FIR ರಿಜಿಸ್ಟರ್ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಆತನ ವಿರುದ್ಧ ಏನು FIR ಮಾಡೋದಕ್ಕೆ ರೆಡಿ ಇಲ್ಲದಿರುವಂತಹ ಏನು ಕೆಂಗೇರಿ ಪೊಲೀಸ್ ಅವರು NCR ಮಾಡಿ ಆಕೆಯನ್ನ ಹೊರಗೆ ಕಳಿಸಿರ್ತಾರೆ. ಆದ್ರೆ ಈಗ ದಿನೇ ದಿನೇ ಈತನ ಏನು ದಬ್ಬಾಳಿಕೆ ದೌರ್ಜನ್ಯ ಹೆಚ್ಚಾದಂತೆ ಪತ್ನಿ ಹಾಗೂ ಪತ್ನಿಯ ತಂದೆ ಏನಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇವರಿಬ್ಬರ ವೈವಾಹಿಕ ಜೀವನಕ್ಕೆ ಸಾಕ್ಷಿಯಾಗಿ 3 ವರ್ಷದ ಒಂದು ಮಗು ಕೂಡ, ಹೆಣ್ಣು ಮಗು ಕೂಡ ಇರುತ್ತೆ. ಈ ಒಂದು ಮಗುವಿನ ಭವಿಷ್ಯವನ್ನ ನೋಡೋದಕ್ಕೆ ಏನು ಪತ್ನಿ ನೋಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸಂಸಾರ ಚೆನ್ನಾಗಿರ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಆಕೆ ಎಲ್ಲಾ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾಳೆ. ಆದ್ರೆ ಭೈರಪ್ಪ ಯಾವುದೇ ರೀತಿಯಾದಂತಹ
ಒಂದು ಸಂಧಾನಕ್ಕಾಗಿರ್ಬೋದು ಯಾವುದಕ್ಕೂ ರೆಡಿ ಇರಲ್ಲ. ನನಗೆ ನೀನ್ ಬೇಡ ಅನ್ನುವಂತಹ ಮಾಹಿತಿಯನ್ನೇ, ನನ್ ಬೇಡ ಅನ್ನೋ ನಿರ್ಧಾರವನ್ನ ಕೂಡ ಅವನು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗ ಅವರ ಪತ್ನಿ ಹೇಳಿರುವಂತದ್ದು. ಇನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆಕೆ ಕಮಿಷನರ್ಗೆ ಮತ್ತು ಏನು DGIG ಆಗಿರುವಂತಹ ಸಲೀಂ ಸರ್ ಅವ್ರಿಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಡೋಕೆ ಇವತ್ತು ಮುಂದಾಗಿದ್ದು ಹೆಚ್ಚಿನ ತನಿಖೆಯನ್ನ ನಡೆಸಬೇಕು. ಇದ್ರ ಹಿಂದೆ ಅಂದ್ರೆ ಆತನ ಮೊಬೈಲ್ ನಲ್ಲಿ ಎಷ್ಟೆಲ್ಲ ಹುಡುಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಹೀಗೆ ಹಲವು ಸೋಷಿಯಲ್ ಮೀಡಿಯಾ ಆಪ್ಸ್ ಗಳಲ್ಲಿ ಆತ ಬೇರೆ ಹೆಣ್ಣು ಮಕ್ಕಳ ಜೊತೆ ಚಾಟ್ ಅನ್ನ ಮಾಡ್ತಾ ಇದ್ದ ಅನ್ನುವಂತಹ ಒಂದು ದೂರನ್ನು ಕೂಡ ಆಕೆ ಸಲ್ಲಿಸಿರುವಂತದ್ದು. ಹೀಗೆ ಹಲವು ದೂರುಗಳನ್ನ, ಇದು ಹೆಂಡತಿಯ ಮೇಲೆಯೂ ಆತ ಸಾಕಷ್ಟು ಅನುಮಾನ ಬರುವಂತಹ ಒಂದು ಏನು ಘಟನೆಗಳನ್ನ ಹೇಳುವಂತದ್ದಾಗಿರ್ಬೋದು ಅಥವಾ ದೂರನ್ನ ಹೇಳುವಂತದ್ದನ್ನು ಕೂಡ ಭೈರಪ್ಪ ಮಾಡಿರ್ತಾರೆ. ಆದ್ರೆ ಅದನ್ನೆಲ್ಲವೂ ಕೂಡ ಸತ್ಯಾಸತ್ಯತೆಯನ್ನ ಹೊರಗೆ ತೆಗಿಬೇಕು. ಇವರ ಜೀವನಕ್ಕೆ ಹೆಣ್ಣು ಮಗು ಇರೋದ್ರಿಂದ ಅವರ ಒಂದು ಜೀವನಕ್ಕೆ ಯಾವೆಲ್ಲ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಾಗಿರ್ಬೋದು, ತೀರ್ಮಾನವನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಅದನ್ನ ಈಗ ಹಿರಿಯ ಅಧಿಕಾರಿಗಳಿಗೆ ಆಕೆ ದೂರನ್ನ ಸಲ್ಲಿಸುವುದರ ಮೂಲಕ ಆಕೆಯ ಒಂದು ನ್ಯಾಯ ಸಿಗಬೇಕು ಅನ್ನುವಂತಹ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಕಾವ್ಯ. ಎಸ್ ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ಇದ್ರ ಬಗ್ಗೆ ಭೈರಪ್ಪ ಅವರ ಪತ್ನಿ ಏನ್ ಹೇಳಿದ್ದಾರೆ ಅಂತ ಹೇಳಿ ಕೇಳಿಸ್ಕೊಂಡು ಬನ್ನಿ. ಆಗ್ತಾ ಇತ್ತು ಕ್ವೆಶ್ಚನ್ ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರೂವ್ ಮಾಡಿ ಮತ್ತೆ ಕಳಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದರು. ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲಾಗೆ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ಇಸ್ಕೊ, ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಆಲ್ರೆಡಿ 1 ಮಂತಿಂದನೂ ನಡೀತಾನೆ ಇತ್ತು. ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನಾನು ನನ್ನ ಮಗು ಹೋಗಿ ಕೂತ್ಕೊಂಡ್ರು, ಯಾರೂ FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನೂ ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಅವ್ರು ಬ್ಯಾಚ್ ಮೇಟೆ ಎಲ್ಲರೂ ಅಲ್ಲಿದ್ದವರು, ಯಾಕೆಂದರೆ ಅವ್ರು ಮುಂಚೆ ಅಲ್ಲೇ ವರ್ಕಿಂಗ್ ಮಾಡ್ತಿದ್ರು ಸರ್. ಸೊ ಹಾಗಾಗಿ ಯಾರೂ ತೊಗೊಳ್ಳಿಲ್ಲ, ಯಾರೂ ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಕಮಿಷನರ್ ಅವರಿಗೆ ಕೊಡೋಣ ಅಂತಲೇ ನಾನು ಡಿಸೈಡ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಸರ್. ಮೇಡಮ್, ನಿಮಗೆ ಭೈರಪ್ಪ ಅವ್ರಿಗೆ ಯಾವಾಗ ಪರಿಚಯ ಆಗಿದ್ದು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಸರ್, ಯಾವುದೇ ಥರ ಲವ್ ಎಲ್ಲ ಏನೂ ಇಲ್ಲ. ಸೊ ಪ್ಲೀಸ್ ಸರ್. ಹೌದು ಸರ್, ಯಾರಾದರೂ ಹುಡುಗಿರ ಜೊತೆಲ್ಲ ತುಂಬ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೂ ಅದು ಸರಿ ಹೋಗಲಿಲ್ಲ ಸರ್. ಹಾಗಾಗಿ ಸರ್ ಅದೇ ನನ್ನ ಹೊಡೆದ್ಬಿಟ್ಟಿದ್ರು ಚೆನ್ನಾಗಿ, ಬಟ್ಟೆ ಎಲ್ಲ ಹರಿದು ರೋಡಿಗೆ ಕಳಿಸ್ಬಿಟ್ರು. ಭಾಳ ಸಲ ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದು ಹೊಡೆದು ಅವ್ರ ಅಮ್ಮ ಮಗ ಇಬ್ಬರು ಸೇರಿ ಆಚೆ ಹಾಕಿದ್ರು. ಆವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದಮೇಲೆ ನಮಗೆ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವ್ರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡಿಕೊಂಡ್ರು ಸರ್. ಅದಾದಮೇಲೆ ನಾನು ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ, ಅವರು ಹೊಡೆದಿದ್ದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನು ಕೇಳಿದ್ದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನಿಬ್ಬರನ್ನೂ ಕತ್ತರಿಸಾಕ್ತೀನಿ, ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ಬರು ಒಪ್ಕೊಂತಾನೆ ಇಲ್ಲ ನಾನು ಏನು ಹೇಳಿದ್ರು. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.